ಫ್ರೆಂಡ್ ಬಿಗ್ ಬಾಸ್ ಸೀಸನ್ 12ಕ್ಕೆ ಉತ್ತರ ಕರ್ನಾಟಕದ ಸ್ಪೆಷಲ್ ಕಂಟೆಸ್ಟೆಂಟ್ಸ್ ಆಗಿ ಮಲ್ಲಮ್ಮ ಅಜ್ಜಿ ಗ್ರ್ಯಾಂಡ್ ಆಗಿ ಎಂಟ್ರಿ ಕೊಟ್ಟಿದ್ದಾರೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಸೀಸನ್ 1ರಿಂದ ಹಿಡಿದು ಸೀಸನ್ 12 ತನಕ ಕೂಡ ಇಂಥ ಕಂಟೆಸ್ಟೆಂಟ್ ನ ನಾನು ಬಿಗ್ ಬಾಸ್ ಮನೆಯಲ್ಲಿ ನೋಡಿಲ್ಲ ಫ್ರೆಂಡ್. ಟೋಟಲ್ ಹೇಳ್ಬೇಕು ಅಂದ್ರೆ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಟೋಟಲ್ ಆಗಿ ಇಷ್ಟು ಏಜ್ ಆಗಿರುವಂತ ವಯಸ್ಸು ಆಗಿರುವಂತ ಅಜ್ಜಿನ ಫಸ್ಟ್ ಟೈಮ್ ಬಿಗ್ ಬಾಸ್ ಮನೆಯಲ್ಲಿ ನಾನು ನೋಡ್ತಾ ಇದ್ದೆ ಫ್ರೆಂಡ್. ಇದು ಬೇಕಿತ್ತು ಬಿಗ್ ಬಾಸ್ ಮನೆಗೆ, ಇದು ಖಂಡಿತ ಬೇಕಿತ್ತು. ಯಾಕಪ್ಪ ಅಂದ್ರೆ ಇಂಥ ಕಂಟೆಸ್ಟೆಂಟ್ ಇಂಥ ಏಜ್ ನಲ್ಲಿ ಟೋಟಲ್ ಆಗಿ ಉತ್ತರ ಕರ್ನಾಟಕ ಭಾಗದ ಅಜ್ಜಿ ಒಬ್ರು ಕಂಟೆಸ್ಟೆಂಟ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಅದು ಯಾರು ಕೂಡ ಬಹಳ ಜನಕ್ಕೆ ಗೊತ್ತು. ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಿರ್ತೀರ ಫ್ರೆಂಡ್. ಈ ಒಂದು ಮಲ್ಲಮ್ಮ ಅಜ್ಜಿನ ನೀವು ನೋಡಿರ್ತೀರ ಫ್ರೆಂಡ್. ಟೋಟಲ್ ಹೇಳ್ಬೇಕು ಅಂದ್ರೆ ಇಂಥ ವ್ಯಕ್ತಿಗಳು ಬಿಗ್ ಬಾಸ್ ಮನೆಗೆ ಬಂದ್ರೆ ಈ ಒಂದು ಮನೆ ಹೇಗಿರುತ್ತಪ್ಪ ಅಂದ್ರೆ ಟೋಟಲ್ ಆಗಿ ಮನೆಯಲ್ಲಿ ಹಿರಿಯರ್ ಆಗಿರುವಂತ ಮಲ್ಲಮ್ಮ ಅಜ್ಜಿ ಇದಿರಲ್ಲ, ಅಲ್ಲಿ ಅವರ ಒಂದು ಪಾತ್ರ ಇದೆಯಲ್ಲ, ಅಲ್ಲಿ ಅಂತ ಕಂಟೆಸ್ಟೆಂಟ್ ಆಗಿ ಹೋಗ್ತಾ ಇರೋದ್ರಲ್ಲ, ಅವರ ಒಂದು ಪಾತ್ರ ನೋಡೋಕು ಕೂಡ ಚಂದ, ಅವರ ಒಂದು ಮಾತು ಚಂದ, ಅವರ ಒಂದು ನುಡಿನೂ ಚಂದ, ಅವರ ಒಂದು ಮಾಡುವಂತ ಎಲ್ಲವೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್. ಟೋಟಲ್ ಹೇಳ್ಬೇಕು ಅಂದ್ರೆ ಈ ಒಂದು ಅಜ್ಜಿನ ಸೆಲೆಕ್ಟ್ ಮಾಡಿದ್ದು ಬಿಗ್ ಬಾಸ್ ಸೆಲೆಕ್ಟ್ ಮಾಡಿದ್ದು ತುಂಬಾನೇ ಖುಷಿ ಆಯ್ತು ಫ್ರೆಂಡ್. ಟೋಟಲ್ ಹೇಳ್ಬೇಕು ಅಂದ್ರೆ ಅದೇ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಇನ್ನೊಬ್ಬ ಉತ್ತರ ಕರ್ನಾಟಕ ಭಾಗದ ಯಾರಪ್ಪ ಅಂದ್ರೆ ಈ ಒಂದು ಯೂಟ್ಯೂಬ್ ನಲ್ಲಿ ನೀವು ನೋಡಿರ್ತೀರ ಫ್ರೆಂಡ್. ಇವರು ಕೂಡ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಟೋಟಲ್ ಆಗಿ ಇಬ್ಬರು ಉತ್ತರ ಕರ್ನಾಟಕ ಭಾಗದಲ್ಲಿ ಇಬ್ಬರು ಸೆಲೆಕ್ಟ್ ಆಗಿದ್ದಾರೆ. ಟೋಟಲ್ ಹೇಳ್ಬೇಕಂದ್ರೆ ಮೇನ್ ಆಗಿರೋದು ಈ ಒಂದು ಮಲ್ಲಮ್ಮ ಅಜ್ಜಿ. ನೆಕ್ಸ್ಟ್ ಯಾರು ಅಂತ ಕೂಡ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಈ ಒಂದು ಮಲ್ಲಮ್ಮ ಅಜ್ಜಿ ನನಗೆ ಬಿಗ್ ಬಾಸ್ ಮನೆಯಲ್ಲಿ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್. ಟೋಟಲ್ ಹೇಳ್ಬೇಕು ಅಂದ್ರೆ ಫಸ್ಟ್ ಟೈಮ್ ಈ ಒಂದು ಬಿಗ್ ಬಾಸ್ ಮನೆಯಲ್ಲಿ ಇಷ್ಟು ಏಜ್ ಆಗಿರುವಂತ ಅಜ್ಜಿ ನಾವು ನೋಡ್ತಾ ಇರೋದು ಫ್ರೆಂಡ್. ಟೋಟಲ್ ಹೇಳ್ಬೇಕು ಅಂದ್ರೆ ಈ ಅಜ್ಜಿ ಬಿಗ್ ಬಾಸ್ ಮನೆಗೆ ಕಂಟೆಸ್ಟೆಂಟ್ ಆಗಿ 2ನೇ ಸೀಸನ್ 12ಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಫ್ರೆಂಡ್. ನೋಡಿ, ನಿಮ್ಮ ಪ್ರಕಾರ ವೋಟ್ ಯಾರು ಮಾಡಬೇಕು ಅಂತ ಮಾಡಿ ವೋಟ್ ಮಾಡೋದು ಹೇಗೆ, ಹಾಗೆ ಎದರಲ್ಲಿ ನೀವು ನೋಡ್ಬೇಕು ಅನ್ನೋದು ಕೂಡ ಕಂಪ್ಲೀಟ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಹಾಗೆ ಮಲ್ಲಮ್ಮ ಅಜ್ಜಿ ಬಂದಿದ್ದಕ್ಕೆ ನಿಮಗೆ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ ಅಂತ ವಿಡಿಯೋಲಿ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.